ಸೊ ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು 2025-26ನೇ ಶೈಕ್ಷಣಿಕ ಸಾಲಿನ ಡಿಪ್ಲೊಮೊ ಆರ್ಟ್ ಸೆಮಿಸ್ಟರ್ ಮತ್ತು ಇವನ್ ಸೆಮಿಸ್ಟರ್ ಕ್ಲಾಸಸ್ ಏನಿತ್ತು ಅದನ್ನು ಮತ್ತೆ ಇನ್ನೊಂದು ಸಾರಿ ಎಕ್ಸ್ಟೆನ್ಷನ್ಸ್ ಮಾಡಿದ್ದಾರೆ. ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಈ ಒಂದು ಆರ್ಟ್ ಸೆಮಿಸ್ಟರ್ದು ಏನು ಟೈಮ್ ಟೇಬಲ್ ಇತ್ತು ಅದು ಸೆಪ್ಟೆಂಬರ್ 27ರವರೆಗೂ ಇತ್ತು. ಅದಾದಮೇಲೆ ಅಕ್ಟೋಬರ್ 16ರವರೆಗೆ ರೆಮಿಡಿಯಲ್ ಕ್ಲಾಸಸ್ ಅಂತ ಇತ್ತು. ಅದಾದಮೇಲೆ ನೆಕ್ಸ್ಟ್ ಒಂದು ಆರ್ಡ್ರಲ್ಲಿ 15-10-2025ಕ್ಕೆ ಬಿಟ್ಟಂಥ ಆರ್ಡ್ರಲ್ಲಿ ಅವರು ಆ ಒಂದು ಲಾಸ್ಟ್ ವರ್ಕಿಂಗ್ ಡೇ ಅನ್ನು ನವೆಂಬರ್ 8ರವರೆಗೂ ಕೂಡ ಎಕ್ಸ್ಟೆನ್ಷನ್ ಮಾಡಿದರು. ಅದೇ ರೀತಿ ಎಕ್ಸಾಮ್ ಡೇಟ್ಗಳು ಕೂಡ ಸ್ವಲ್ಪ ಮುಂದೆ ಹೋಗಿತ್ತು. ಈಗ ಇನ್ನೊಂದು ಬಾರಿ ಆ ಒಂದು ಲಾಸ್ಟ್ ವರ್ಕಿಂಗ್ ಡೇ ಅನ್ನು 1 ವೀಕ್ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಸೊ ಆ ಒಂದು ಆರ್ಡರ್ ಇಲ್ಲಿದೆ. 2025-26ನೇ ಶೈಕ್ಷಣಿಕ ಸಾಲಿನ ಡಿಪ್ಲೊಮೊ ಬೆಸಾ ಮತ್ತು ಸಮ ಸೆಮಿಸ್ಟರ್ನ ತರಗತಿಗಳ ಪರಿಷ್ಕೃತ ಶೈಕ್ಷಣಿಕ ವೇಳಾಪಟ್ಟಿಯನ್ನು ನೀಡಿದ್ದಾರೆ. ಸೊ ಇದರಲ್ಲಿ ಹೇಳಿರೋ ಪ್ರಕಾರ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಅಂತ ಹೇಳಿದ್ದಾರೆ. ಆಡಳಿತಾತ್ಮಕ ಹಿತದೃಷ್ಟಿಯಿಂದ 1-3-5ನೇ ಸೆಮಿಸ್ಟ್ರು ಮತ್ತು 2-4-6 ಸೆಮಿಸ್ಟ್ರು ಎಲ್ಲಾದ್ರದ್ದು ಕೂಡ ಕ್ಲಾಸಸ್ದು ಪರಿಷ್ಕೃತ ಶೈಕ್ಷಣಿಕ ವೇಳಾಪಟ್ಟಿಯನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನೀವು ನೋಡೋದಾದರೆ 30/6/2025ಕ್ಕೆ ಆಲ್ರೆಡಿ ಪ್ರಾರಂಭವಾಗಿತ್ತು. ಸೊ 8-11/2025ವರೆಗೂ ಲಾಸ್ಟ್ ಮಾಡಿದ್ರು. ಈಗ ಅದನ್ನ ಮತ್ತೆ 15-11/2025ವರೆಗೂ ಕೂಡ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಅಂದ್ರೆ ಈ ಒಂದು ಶನಿವಾರದವರೆಗೂ ಕೂಡ ಈ ಒಂದು ಲಾಸ್ಟ್ ವರ್ಕಿಂಗ್ ಡೇ ಅನ್ನ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಸೊ ಅಲ್ಲಿವರೆಗೂ ನಿಮ್ಮ ಅಟೆಂಡೆನ್ಸ್ಗಳು ಕೌಂಟ್ ಆಗುತ್ತೆ, ಮತ್ತೆ ಅಲ್ಲಿವರೆಗೂ ಕೂಡ ಕ್ಲಾಸಸ್ಗಳು ನಡೆಯುತ್ತೆ. ಸೊ ಮತ್ತೆ ಯಾವುದೇ ರೀತಿಯ ನಿಮ್ಮ ಒಂದು ಅಸೈನ್ಮೆಂಟ್ಗಳು ಇರಬಹುದು, ಆಕ್ಟಿವಿಟೀಸ್ ಇರಬಹುದು, ಯಾವುದೇ ಒಂದು ಕಂಪ್ಲೀಟ್ ಆಗಿಲ್ಲ ಅಂದ್ರೂ ಕೂಡ ಆ ಡೇಟ್ ಒಳಗಡೆ ಕೊಟ್ಟು ಫೈನಲೈಸ್ ಮಾಡ್ಕೊಳ್ಳಿ. ಅದೇ ರೀತಿ ಆ ಒಂದು IA ವೆರಿಫಿಕೇಶನ್ಸ್ 17ನೇ ತಾರೀಕಿಂದ 20ನೇ ತಾರೀಕು ಒಳಗಡೆ ನಡೆಯುತ್ತೆ. ಮತ್ತೆ ಅಷ್ಟರೊಳಗಡೆ ನಿಮಗೆ ಹಾಲ್ ಟಿಕೆಟ್ಸ್ ಕೂಡ ಪ್ರಿಂಟ್ ಆಗುತ್ತೆ. ಹಾಗಾಗಿ ನಿಮ್ಮ NOCಗಳೆಲ್ಲ ತಗೊಂಡು ಏನೇನು ಫೈನಲೈಸ್ ಮಾಡಬೇಕು ಎಲ್ಲದನ್ನು ಕೂಡ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಒಂದು ಪ್ರಾಯೋಗಿಕ ಪರೀಕ್ಷೆಗಳು, ಎಲ್ಲ ಪ್ರಾಯೋಗಿಕ ಪರೀಕ್ಷೆಗಳೇನಿದೆ ಅವೆಲ್ಲದು 21ನೇ ತಾರೀಕಿಂದ 3ನೇ ತಾರೀಕುವರೆಗೂ ಕೂಡ ನಡೆಯುತ್ತೆ. 21/11ರಿಂದ ಡಿಸೆಂಬರ್ 3ರವರೆಗೂ ಕೂಡ ನಿಮ್ಮ ಪ್ರಾಯೋಗಿಕ ಪರೀಕ್ಷೆಗಳೆಲ್ಲ ನಡೆಯುತ್ತೆ. ಅದಾದ ನಂತರ ಡಿಸೆಂಬರ್ 4ರಿಂದ ನಿಮಗೆ ಥಿಯರಿ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಸೆಮಿಸ್ಟರ್, ಥರ್ಡ್ ಸೆಮಿಸ್ಟರ್, 5th ಸೆಮಿಸ್ಟರ್ ಎಲ್ಲಾದ್ರದ್ದು ಕೂಡ ಥಿಯರಿ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗುತ್ತೆ. 20ನೇ ತಾರೀಕು ಒಳಗಡೆ ಅದ್ರದ್ದು ವ್ಯಾಲ್ಯೂಷನ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಇಷ್ಟು ಈಗ ನಿಮಗೆ ಎಕ್ಸ್ಟೆನ್ಷನ್ ಆಗಿರೋದು. ಆಲ್ಮೋಸ್ಟ್ ಎಲ್ಲದು ಕೂಡ 1 ವೀಕ್ ಎಕ್ಸ್ಟೆನ್ಷನ್ಸ್ ತರ ಆಗಿದೆ ಅಷ್ಟೇನೆ. ಅಷ್ಟೊಂದು ಲಾಸ್ಟ್ ವ್ಯಾಲ್ಯೂಷನ್ಸ್ ಡೇಟ್ ನೋಡಿದ್ರೆ ಆಲ್ಮೋಸ್ಟ್ ಅಷ್ಟೊಂದು ವೇರಿಯೇಷನ್ಸ್ ಆಗಿಲ್ಲ. ಹಾಗಾಗಿ ಆಲ್ಮೋಸ್ಟ್ ಈ ಡೇಟ್ ಒಳಗಡೆ ಎಲ್ಲ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ದೆನ್ 2-4-6ನೇ ಸೆಮಿಸ್ಟರ್ಸ್ ಏನಿದೆ ಅವೆಲ್ಲ 22ನೇ ತಾರೀಕು ಡಿಸೆಂಬರ್ 22ರಿಂದ ಸ್ಟಾರ್ಟ್ ಆಗುತ್ತೆ ಅಂಡ್ ಏಪ್ರಿಲ್ 11ಕ್ಕೆ ಕಂಪ್ಲೀಟ್ ಆಗುತ್ತೆ. ಈ ರೀತಿ ಒಂದು ಹೊಸ ಒಂದು ಪರಿಷ್ಕೃತ ವೇಳಾಪಟ್ಟಿಯನ್ನು ಬಿಟ್ಟಿದ್ದಾರೆ. ಈ ಒಂದು ಪರಿಷ್ಕೃತ ವೇಳಾಪಟ್ಟಿ ಅನ್ವಯ ನಿಮ್ಮ ಕ್ಲಾಸಸ್ಗಳು ಎಲ್ಲದೂ ಕೂಡ ನಡೆಯುತ್ತೆ. ಮತ್ತೆ ನಿಮ್ದು ಏನೇ ಇದ್ರು ಫೈನಲೈಸ್ ಮಾಡೋದು, ಅದೇ ರೀತಿ ನಿಮ್ಮ ಹಾಲ್ ಟಿಕೆಟ್ಸ್ ಇರ್ಬೋದು, ಎಲ್ಲದನ್ನು ಕೂಡ ಈ ರೀತಿಯಲ್ಲಿ ನಿಮಗೆ ಎಕ್ಸಾಮ್ಸ್, ಥಿಯರಿ ಎಕ್ಸಾಮ್ಸ್, ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಎಲ್ಲ ಈ ರೀತಿಯಲ್ಲಿ ನಡೆಯುತ್ತೆ. ಇದು ನೋಡಿಕೊಂಡು ತಾವೆಲ್ಲರೂ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗಬೇಕಾಗತ್ತೆ. ಓಕೆ, ಸೊ ಥ್ಯಾಂಕ್ ಯು.